ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಗುವಂತಹ ನೋಟಿಫಿಕೇಷನ್ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ. ಓಕೆ, ಇಷ್ಟು ದಿನದಿಂದ ಎಲ್ಲರೂ ಕಾಯ್ತಾ ಇದ್ದೀರಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಗುವಂತಹ ನೋಟಿಫಿಕೇಷನ್. ಅದರಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, ಫಾರೆಸ್ಟ್ ವಾಚರ್ ಆಗಿರ್ಬೋದು, ಇನ್ನಿತರ ಹುದ್ದೆಗಳು, ಯಾವುದೇ ಹುದ್ದೆಗಳಾಗಲಿ ಅವುಗಳ ಬಗ್ಗೆ ನೋಟಿಫಿಕೇಷನ್ ಆಗುತ್ತೆ ಎಂಬುದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ. ಹಾಗಾಗಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಒಂದು ನಡವಳಿ ಬಂದಿದೆ. ಏನಪ್ಪ ಅಂದರೆ ಟೋಟಲಾಗಿ 72,186 ಹುದ್ದೆಗಳ ಒಂದು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದರೆ. ಹೌದಾ? ಓಕೆ, 72,186 ಹುದ್ದೆಗಳನ್ನ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಅಂದರು. ಇದರಲ್ಲಿ ಹೆಚ್ಚಿಗೆ ನಾನ್ ಹೆಚ್ಚಿಗೆ ಬೇರೆ ಬೇರೆ ಇದೆ ಸ್ನೇಹಿತರೆ. ಓಕೆ, ಟೋಟಲಾಗಿ 34 ಇಲಾಖೆಗಳಲ್ಲಿ ನೇಮಕಾತಿ ಮಾಡ್ತಾರೆ. ಆ 34 ಇಲಾಖೆಯಲ್ಲಿ ಯಾವ ಇಲಾಖೆ ಅಂತ ನೋಡಿದಾಗ ಇಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಲವಾರು ಇಲಾಖೆಗಳ ಒಂದು ನೋಟಿಫಿಕೇಷನ್ಗಳು ಇಲ್ಲಿ ನೀವು ನೋಡ್ಬೋದು. ಬಟ್ ಇಲ್ಲಿ ನೋಡಿ ಯಾವುದಪ್ಪ ಅಂತಂತಂದರೆ ಸ್ನೇಹಿತರೆ, ಅರಣ್ಯ ಇಲಾಖೆ ಅಂತೇಳಿ. ಹೌದಾ? ಅರಣ್ಯ ಇಲಾಖೆಯಲ್ಲಿಯೂ ಸಹ ನಿಮಗೆ ಏನಪ್ಪ ಅಂತಂದರೆ ನೋಟಿಫಿಕೇಷನ್ ಬರಲಿದೆ. ಇದರ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ಹೇಳ್ತೀನಿ ವಿಡಿಯೋದಲ್ಲಿ. ಬಟ್ ಈಗ ಎಲ್ಲರಿಗೂ ಸಹ ಒಂದು ಯಾರೆಲ್ಲ ಕಾಯ್ತಾ ಇದ್ದೀರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ನೋಟಿಫಿಕೇಷನ್ ಬಗ್ಗೆ, ನಿಮಗಂತೂ ಕನ್ಫರ್ಮ್ ಆಯಿತು ಏನಪ್ಪ ಅಂದರೆ ನೋಟಿಫಿಕೇಷನ್ ಈ ಇಯರ್ ಬರುತ್ತೆ. ಇನ್ನೊಂದು ತಿಳ್ಕೊಳ್ರಿ ಏನಪ್ಪ ಅಂತಂದರೆ ನೋಟಿಫಿಕೇಷನು ಲೇಟ್ ಆಗಲ್ಲ, ಮತ್ತು 6 ತಿಂಗಳೊಳಗೆ ನೋಟಿಫಿಕೇಷನ್ ಕಂಪ್ಲೀಟ್ ಮಾಡ್ಬೇಕಂತೇಳಿ ಅಂದ್ಕೊತಿದ್ದಾರೆ. ಹಾಗಾಗಿ ನಿಮ್ಮ ಒಂದು ನೋಟಿಫಿಕೇಷನ್ ಸಹ ಬೇಗನೆ ಬರುತ್ತೆ ಮತ್ತು ಬೇಗ ಅದರ ಪ್ರೊಸೆಸ್ಸು ಸಹ ಬೇಗ ಮುಗಿಯುತ್ತೆ ಸ್ನೇಹಿತರೆ. ಬೇಗ ಬರೋದು ಅಲ್ಲ, ಪ್ರೊಸೆಸ್ಸು ಸಹ ಬೇಗ ಮುಗಿಯುತ್ತೆ. ಹಾಗಾಗಿ ಇದೊಂದು ಸಹ ಏನಪ್ಪ ಅಂತಂದರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಯಾರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, ಫಾರೆಸ್ಟ್ ವಾಚರ್ ಆಗಿರ್ಬೋದು, ಇನ್ನಿತರ ಯಾವ್ಯಾವ ಹುದ್ದೆಗಳು ಬರ್ತವೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಎಲ್ಲ ಹುದ್ದೆಗಳ ನೇಮಕಾತಿಯು ಸಹ ಏನಪ್ಪ ಅಂತಂದರೆ ಈ ಬಾರಿ ಆಗುತ್ತೆ ಎಂಬುದಕ್ಕೆ ಒಂದು ಅಪ್ಡೇಟ್, ಅಫಿಷಿಯಲ್ ಅಪ್ಡೇಟ್. ಇದು ಯಾವುದೇ ರೀತಿಯಾದಂತಹ ನಾವು ಸುಮ್ಮನೆ ಎಕ್ಸ್ಪೆಕ್ಟ್ ಅಲ್ಲ, ಅಫಿಷಿಯಲ್ ಅಪ್ಡೇಟು. ಏನು 72,186 ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡ್ತಾರಲ್ಲ, ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಹುದ್ದೆಗಳಿರ್ತವೆ. ಬಟ್ ಎಷ್ಟು ಹುದ್ದೆಗಳು ಎಂಬುದನ್ನು ಅತಿ ಶೀಘ್ರದಲ್ಲಿಯೇ ನಿಮಗೆ ನಾನು ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಹ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮಗೆ ಪ್ರತಿಯೊಂದರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ನೀವು ನೋಡಿರ್ಬೋದು ಹಿಂದಿನಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನೀಡ್ತಾನೆ ಬಂದಿದ್ದೀನಿ. ಬೇರೆ ಬೇರೆ ರಾಜ್ಯದಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳ ಬಗ್ಗೆಯೂ ಸಹ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿರುವಂಥ ಹುದ್ದೆಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ. ಹಾಗಾಗಿ ಈಗ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿಯೂ ಸಹ ಏನಪ್ಪ ಅಂತಂದರೆ ನೇಮಕಾತಿ ಆಗಲಿದೆ. ಓಕೆ, ಇದು ಅಫಿಷಿಯಲ್ ಮಾಹಿತಿ ಸ್ನೇಹಿತರೆ, ಯಾವುದೇ ರೀತಿಯಾದಂಥ ಒಂದು ಫೇಕ್ ಅಲ್ಲ. ಈ ಅರಣ್ಯ ಇಲಾಖೆಯಲ್ಲಿ ನೇಮಕಾತಿ ಆದರೆ ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ ವಾಚರ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಕ್ವಾಲಿಫಿಕೇಷನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿ. ಏನು ಇದೆ ಸ್ನೇಹಿತರೆ ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ ವಾಚರ್ ಬಗ್ಗೆ. ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ನು ನೋಡಿದರೆ ಫಾರೆಸ್ಟ್ ವಾಚರ್ಗೆ 10th ಪಾಸ್ ಆಗಿರಬೇಕು ಮತ್ತು ಫಾರೆಸ್ಟ್ ಗಾರ್ಡಿಗೆ 12th ಪಾಸ್ ಆಗಿರಬೇಕು. ನಾನು ಈ ಹಿಂದಿನ ಒಂದು ಏನಪ್ಪ ಅಂತಂತಂದರೆ ಒಂದು ಅರ್ಹತೆಗಳಾದ್ರ ಮೇಲೆ ಹೇಳ್ತಾ ಇದ್ದೀನಿ. ಬಟ್ ಮತ್ತೆ ಏನಾದರೂ ಚೇಂಜ್ ಮಾಡ್ತಾರಾ ಅಂತಂಬುದನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಓಕೆ, ಫಾರೆಸ್ಟ್ ವಾಚರ್ನ ಡೈರೆಕ್ಟ್ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಫಾರೆಸ್ಟ್ ಗಾರ್ಡನ್ನು ಏನಪ್ಪ ಅಂದರೆ ನಿಮ್ಮನ್ನ ಫಸ್ಟ್ ಮೆರಿಟ್ ಪ್ಲಸ್ ಎಕ್ಸಾಮ್ ಮತ್ತು ಫಿಸಿಕಲ್ ಜೊತೆ ಸೆಲೆಕ್ಟ್ ಮಾಡ್ತಾರೆ. ಫಾರೆಸ್ಟ್ ವಾಚರ್ಗೆ 10th ಪಾಸ್ ಆದರೂ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂತಂದರೆ 1:10 ಆಧಾರದ ಮೇಲೆ ಏನಪ್ಪ ಅಂದರೆ ಫಿಸಿಕಲ್ ಕರೆದು ಫಿಸಿಕಲಿಂದ ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತೀರಾ. ಇದು ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ. ಸರಿಸುಮಾರು ಹುದ್ದೆಗಳು ಒಂದು 700 ಸಮೀಪ ಬರುವಂಥ ಚಾನ್ಸಸ್ ಇದೆ. ಇನ್ನು ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ ವಾಚರ್ ಎರಡೂ ಸೇರಿ, ಒಂದಲ್ಲ ಎರಡು ಸೇರಿ ಅಲ್ಲಿವರೆಗೂ ಸಹ ಬರುವಂಥ ಚಾನ್ಸಸ್ ಇದೆ. ಇದು ಒಂದು ಏನಪ್ಪ ಅಂತಂತಂದರೆ ಎಲ್ಲರಿಗೂ ಸಹ ಶುಭ ಸುದ್ದಿ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ಸೆಲೆಕ್ಟ್ ಆಗ್ಬೋದು. ಅಂದರೆ ಅಕಸ್ಮಾತಾಗಿ ಪರ್ಸೆಂಟೇಜನ್ನು ತೆಗೆದಕ್ಕೆ ಎಕ್ಸಾಮ್ ಮಾಡಿದರೂ ಓಕೆ, ಬಟ್ ಅದಕ್ಕೂ ಸಹ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗುತ್ತೆ. ಬಟ್ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈಗಿನ ಸಿಚುವೇಶನ್ ಪ್ರಕಾರ ಬೇಗ ಒಂದು ನೋಟಿಫಿಕೇಷನ್ ಮಾಡಬೇಕಂತ ಇದ್ದಾರೆ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಬೇಗನೆ ಬರುತ್ತೆ. ಓಕೆ, ಈ ಹಿಂದೆಯ ಒಂದು ಪ್ರೊಸೆಸ್ ಆಧಾರದ ಮೇಲೆ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಇದ್ದರೂ ಸೆಲೆಕ್ಟ್ ಆಗ್ಬೋದು.
ಮತ್ತು ಘಟಕವಾರು ಎಷ್ಟು ಕಟ್ ಆಫ್ ಇರ್ಬೋದು ಆ ವಿಡಿಯೋ ನಿಮಗೆ ಬೇಕು ಅಂತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ, ನಾನು ನಿಮಗೆ ಏನಪ್ಪ ಅಂತಂದರೆ ವಿಡಿಯೋನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.